ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೋಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನಿವತ್ತು ಏನು ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ನೋಡಿ, ಇದಿಷ್ಟು ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟು ಮಾಡಿರುವಂಥ ವರ್ಕ್ಗಳು ಅಂತಂದರೆ ಕೆಲವೊಂದ್ಸಲ ನಾನು ಕೆಲವೊಂದಷ್ಟು ವೀಡಿಯೋಸ್ನ ಮಾಡಿ ಶೇರ್ ಮಾಡಿದ್ದೀನಿ. ಬಟ್ ಕೆಲವೊಂದು ವಿಡಿಯೋ ನಾನು ಮರ್ತ್ಬಿಟ್ಟಿರ್ತೀನಿ ಅಥವಾ ಏನೋ ಒಂದು ಸ್ಟೋರೇಜ್ ಫುಲ್ಲಾಗಿ ಇನ್ನೊಂದೇನೋ ಆಗಿ ಡಿಲೀಟ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ತರೋದಕ್ಕೆ ಹೇಳಿದೆ. ತಂದುಕೊಟ್ಟಿದ್ದಾರೆ ಸ್ಟೂಡೆಂಟು. ಅವ್ರ ಹೆಸರು ರೋಜಾ ಅಂತ ಹೇಳಿ. ನಾನು ನಿಮಗೆ ತೋರಿಸ್ತೀನಿ ಅವರು ಡೇ 1 ಮಾಡಿರುವಂಥದ್ದು ಯಾವ್ಯಾವ ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಹೇಳಿ. ನೋಡಿ, ಇದು ತುಂಬಾ ಮೆಮೊರಿ ಇರುತ್ತೆ. ನನಗೆ ಫಸ್ಟ್ ಒಬ್ಬರು ಬರ್ತಿದ್ರು ಸ್ಟೂಡೆಂಟು. ಅವ್ರ ನೇಮ್ ಎಲ್ಲ ಹೇಳೋದು ಬೇಡ. ಅವ್ರು ಏನು ಮಾಡ್ತಿದ್ರು ಅಂತಂದರೆ ಪ್ರಾಕ್ಟೀಸ್ ಮಾಡಿರೋಂಥ ಕ್ಲಾತ್ನ ಕ್ಲಾಸ್ ಮುಗಿದ ತಕ್ಷಣ ಉಂಡೆ ಮಾಡಿ ಇಲ್ಲೇ ಡಸ್ಟ್ಬಿನ್ಗೆ ಹಾಕಿ ಹೊರಟೋಗ್ತಿದ್ರು. ಬಟ್ ನಾನು ಅವಾಗ ಅನ್ಕೋತಿದ್ದೆ, ಇವ್ರಿಗೆ ಸ್ವಲ್ಪನೂ ಫೀಲಿಂಗ್ಸೇ ಇಲ್ಲಲ್ಲ. ಇವಾಗೂ ಸಹ ನಾನು ಪ್ರಾಕ್ಟೀಸ್ ಮಾಡಿರುವಂಥ ಕ್ಲಾತ್ನ ಇನ್ನೂ ತುಂಬ ಜೋಪಾನವಾಗಿ ಎತ್ತಿಟ್ಟಿದ್ದೀನಿ. ಅಂಥದ್ರಲ್ಲಿ ಇವರು ಈ ರೀತಿ ಮಾಡ್ತಿದ್ದಾರಲ್ಲ ಅಂತ ಹೇಳಿ ಅನ್ಕೋತಿದ್ದೆ. ಬಟ್ ಈ ಸ್ಟೂಡೆಂಟು ಅಷ್ಟೇ ತುಂಬ ಜೋಪಾನವಾಗಿ ಇಟ್ಕೊಂಡಿದ್ದಾರೆ. ಈಗಲೂ ನಾನು ಕೇಳಿದೆ ಅವ್ರಿಗೆ, ನೀನು ಸ್ಟಾರ್ಟಿಂಗಿಂದ ಮಾಡಿರೋವಂಥ ಕ್ಲಾತ್ನ ತಂದು ಕೊಡ್ತೀಯಮ್ಮ ಅಥವಾ ಇಟ್ಟಿದೆಯಾ ಬಿಸಾಡ್ಬಿಟ್ಟಿದ್ಯಾ ಅಂತ ಹೇಳಿ. ಅವ್ರು ಹೇಳಿದ್ರು, ಅಕ್ಕ ಅದೆಲ್ಲ ತುಂಬ ಮೆಮೊರೀಸ್ ಇರುತ್ತಲ್ಲ ಅಕ್ಕ, ಅದರಲ್ಲಿ ಹೇಗೆ ಬಿಸಾಡಲಿ, ನಾನು ಹಾಗೆ ಇಟ್ಟಿದ್ದೀನಿ ಅಂತ ಹೇಳಿ ಹೇಳಿದ್ರು. ಅದಕ್ಕೋಸ್ಕರ ಸರಿ ಆಯಿತು ತೊಗೊಂಡ್ಬಾ, ನಾನೊಂದು ವಿಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿ ಹೇಳಿದೆ. ಹಾಗಾಗಿ ತಂದು ಕೊಟ್ಟಿದ್ದಾರೆ. ನಾನು ತೋರಿಸ್ತೀನಿ ಅವರು ಡೇ 1 ಯಾವ್ಯಾವ ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಹೇಳಿ. ನೋಡಿ, ಡೇ 1 ಆದಷ್ಟು ಇಲ್ಲೇ ಇದೆ ನೋಡಿ. ಡೇ 1 ಆದಷ್ಟು ಸ್ಟ್ರೇಟ್ ಲೈನ್ಗಳನ್ನ ಹಾಕಿಸ್ತೀನಿ. ಅವ್ರಿಗೆ ಫ್ರೇಮ್ ಬ್ಯಾಲೆನ್ಸ್ ಮಾಡೋದಕ್ಕೆ ಬರಬೇಕು. ಅದಕ್ಕೋಸ್ಕರ ಸ್ಟ್ರೇಟ್ ಲೈನ್ ಹಾಕಿಸ್ತೀನಿ. ಆಮೇಲೆ ಜಿಗ್ಜಾಗ್ ಲೈನ್ ಹಾಕಿಸ್ತೀನಿ. ಆಮೇಲೆ ಕರ್ವ್ ಶೇಪ್ದು ಈ ರೀತಿ ನೋಡಿ, ಈ ರೀತಿ ಕರ್ವ್ ಶೇಪ್ ಹಾಕಿಸ್ತೀನಿ. ನೀವು ನೋಡ್ತಿರ್ಬೋದು ಅವರು ಡೇ 1 ಮಾಡಿರುವಂಥದ್ದು ಇದು. ನೋಡಿ ಯಾವ್ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ. ಓಕೆನಾ? ನೋಡಿ ಈ ರೀತಿ. ಓಕೆನಾ? ಇದಾದಮೇಲೆ ನೋಡಿ, ಇದು ಡೇ 2 ಮಾಡಿರುವಂಥದ್ದು ಆರ್ಚ್ ಶೇಪ್. ನೋಡಿ ಈ ರೀತಿ ಕಟ್ ವರ್ಕ್ ಬರುತ್ತಲ್ವ, ಇದನ್ನು ಹಾಕಿಸ್ತೀನಿ. ಆಮೇಲೆ ಇದು ನೋಡಿ, ಇದು ಮತ್ತು ಇದು. ಬಟ್ ನಾನು ಏನು ಹೇಳ್ತೀನಿ ಗೊತ್ತಾ, ಆಫ್ಲೈನ್ ಆಗಿರಲಿ ಆನ್ಲೈನ್ ಆಗಿರಲಿ ಕಂಪಲ್ಸರಿ 10 ಟೈಮ್ಸ್ ಮಾಡಿ ಅಂತಲೇ ಹೇಳ್ತೀನಿ. 10 ಟೈಮ್ಸ್ ಮಾಡಿದ್ರೇ ಅದು ಆ ಲೈನ್ ಅವ್ರಿಗೆ ಪರ್ಫೆಕ್ಟಾಗಿ ಬರೋದು. ಬಟ್ ಆಫ್ಲೈನಲ್ಲಿ ತುಂಬ ಕೆಲವರು ಮಷಿನ್ ಬಗ್ಗೆ ಎಲ್ಲ ತುಂಬ ನಾಲೆಡ್ಜ್ ಇರೋರು ತುಂಬ ಚೆನ್ನಾಗಿ ಆಗ್ತಿರ್ತಾರೆ. ಆ ಥರದವ್ರ ಕೈಲೆಲ್ಲ 10 ಟೈಮ್ಸ್ ಹಾಕಿಸೋದಕ್ಕೆ ಹೋಗಲ್ಲ. ಯಾಕಂತಂದರೆ ಆಲ್ರೆಡಿ ಚೆನ್ನಾಗಿ ಮಾಡಿರ್ತಾರೆ ಅಲ್ವಾ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳಿ. ಬಟ್ ಅವ್ರಿಗೆ ಇನ್ನೂ ಏನು ಸ್ಟಿಚಸ್ದು ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತ ಅಂದರೆ ನಾನು ಕಂಪಲ್ಸರಿ 10 ಟೈಮ್ಸ್ ಹಾಕಿಸ್ತೀನಿ. ಓಕೆನಾ? ಇದಿಷ್ಟು ಆದಮೇಲೆ ನಾನು ಬ್ರೇಕ್ ಬ್ಯಾಲೆನ್ಸ್ ಕೊಡ್ತೀನಿ. ಒಂದೇ ಸಲ ಸ್ಟಾರ್ಟಿಂಗಲ್ಲೇ ನಾನು ಡೇ 1 ಬ್ರೇಕ್ ಬ್ಯಾಲೆನ್ಸ್ ಕೊಡೋದಿಲ್ಲ. ಯಾಕಂತಂದರೆ ಫ್ರೇಮ್ ಮೂಮೆಂಟ್ ಏನಾದ್ರು ರಾಂಗ್ ಆದಾಗ ಡೇ 1 ಬ್ರೇಕ್ ಬ್ಯಾಲೆನ್ಸ್ ಡೇ 1 ಏನಾದರೂ ಬ್ರೇಕ್ ಬ್ಯಾಲೆನ್ಸ್ ಕೊಟ್ಟರೆ ಫ್ರೇಮ್ ಮೂವ್ಮೆಂಟ್ ಏನಾದ್ರು ರಾಂಗ್ ಆದಾಗ, ಫಾಸ್ಟಾಗಿ ಫ್ರೇಮ್ ಮೂವ್ ಮಾಡೋದು ಆ ರೀತಿ ಏನಾದ್ರು ಆದಾಗ ನೀಡಲ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಡೇ 2 ಅಥವಾ ತುಂಬ ಚೆನ್ನಾಗಿ ಮಾಡೋರಿಗೆ ಡೇ 2 ಬ್ರೇಕ್ ಬ್ಯಾಲೆನ್ಸ್ ಕೊಡ್ತೀನಿ. ಇಲ್ಲ ಅಂತಂದರೆ ಡೇ 3 ನಾನು ಬ್ರೇಕ್ ಬ್ಯಾಲೆನ್ಸ್ ಅನ್ನೋದನ್ನು ಕೊಡ್ತೀನಿ. ಓಕೆನಾ? ಅದಾದಮೇಲೆ ಅವರು ಒಂದೊಂದು ರಿಂಗಿಗೆ ಆಗುವಷ್ಟು ಕ್ಲಾತ್ನ ಕಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಪೀಸ್ ಇದೆ, ಬಟ್ ತುಂಬ ಜೋಪಾನವಾಗಿ ಕಾಪಾಡ್ಕೊಂಡಿದ್ದಾರೆ. ಓಕೆನಾ? ನೋಡಿ, ಇದು ಬ್ರೇಕ್ ಬ್ಯಾಲೆನ್ಸ್ ತೊಗೊಂಡು ಹಾಕಿರುವಂಥದ್ದು, ಲೀಫ್ ಡಿಸೈನ್ ಮಾಡಿರುವಂಥದ್ದು. ಈ ರೀತಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋದ್ರಿಂದ ನಿಮಗೂ ಒಂದಷ್ಟು ಐಡಿಯಾಸ್ ಬರ್ಬೋದು, ನಾವು ಯಾವ ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಹೇಳಿ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ. ನಾನು ಆನ್ಲೈನವ್ರಿಗೆ ತುಂಬ ಸಲ ಹೇಳ್ತಿರ್ತೀನಿ, ಈ ರೀತಿ 1-2-3 ರಿಂಗು ಬರಲಿಲ್ಲ ಅಂತಾರೆ, ಇನ್ನೂ 1-2 ರಿಂಗ್ ಎಕ್ಸ್ಟ್ರಾ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ ಬ್ರೇಕ್ ಬ್ಯಾಲೆನ್ಸ್ ಅಂತ ಹೇಳಿ. ನೋಡಿ ಅವರು ಎಷ್ಟು ರಿಂಗ್ ಮಾಡಿದ್ದಾರೆ ಅಂತ ಹೇಳಿ. ನೋಡಿ ಸೇಮ್ ಡಿಸೈನೇ, ಬಟ್ ತುಂಬ ಸಲ ಮನೇಲೂ ಒಂದಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ. ಬಟ್ ಅವರು ಇಲ್ಲಿ ಪ್ರಾಕ್ಟೀಸ್ ಮಾಡಿರೋದು ಅಷ್ಟೇ ನನಗೆ ಕ್ಲಾತ್ ತಂದುಕೊಟ್ಟಿರೋದು. ಓಕೆನಾ? ನೋಡಿ, ಇದೆಲ್ಲ ಆರ್ಚ್ ಶೇಪು ಅವರು ಸ್ಟಾರ್ಟಿಂಗ್ ಕಲಿಯೋವಾಗ ಹಾಕಿರೋದು. ಬಟ್ ಇವಾಗ ತುಂಬ ಚೆನ್ನಾಗಿ ಆಗ್ತಿದ್ದಾರೆ. ನಾನು ತೋರಿಸ್ತೀನಿ. ಬ್ಲೌಸಸ್ ಸಹ ಅವರು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದಾರೆ, ಅದನ್ನು ಸಹ ತೋರಿಸ್ತೀನಿ. ಓಕೆನಾ? ಇದು ಒಂದು ನೋಡಿ, ಇದು ಒಂದು,
ನೋಡಿ ಬಟನ್ ಸ್ಟಿಚ್ ಪ್ರಾಕ್ಟೀಸ್ ಮಾಡಿರೋದು. ನೋಡಿ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗ್ಲೂ ಕಲಿಬೋದು. ಬಟ್ ಕೆಲವೊಬ್ರು ಇರ್ತಾರೆ ಇನ್ನೂ ಒಂದು ಸ್ಟಿಚ್ ಮಾಡ್ತಿರ್ತಾರೆ, ಆ ಸ್ಟಿಚ್ ಕರೆಕ್ಟಾಗಿ ಬರ್ತಿರೋದಿಲ್ಲ. ಆದ್ರೂ ಸಹ ಮೇಡಮ್ ನಾನು ಮನೇಲಿ ಪ್ರಾಕ್ಟೀಸ್ ಮಾಡ್ತೀನಿ ಇದನ್ನ, ಇಲ್ಲಿ ಬೇರೆ ಸ್ಟಿಚ್ ಹೇಳ್ಕೊಡಿ ಅಂತಂತಾರೆ. ಆ ರೀತಿ ಅಂದಾಗ ನನಗೆ ಬೇಜಾರಾಗುತ್ತೆ. ಯಾಕಂದರೆ ಇದು ಇನ್ನೂ ಪ್ರಾಕ್ಟೀಸೇ ಇದನ್ನೇ ಕರೆಕ್ಟಾಗಿ ಅವರು ಸ್ಟಿಚಸ್ ಹಾಕ್ತಿರಲ್ಲ, ಆದರೂ ಕೂಡ ಬೇರೆದು ಹಾಕಿ ಅಂತ ಹಾಕೋದು ತೋರಿಸಿ ಅಂತ ಹೇಳ್ತಾರೆ. ಬಟ್ ಮನೆಗೆ ಹೋದ್ಮೇಲೆ ಅವ್ರು ಖಂಡಿತವಾಗ್ಲೂ ಪ್ರಾಕ್ಟೀಸ್ ಮಾಡೋದಿಲ್ಲ. ಕೆಲವರು ತುಂಬ ಅದರ ಇಷ್ಟಪಟ್ಟು ಇದನ್ನ ಚೂಸ್ ಮಾಡ್ಕೊಂಡಿರೋರು ಪ್ರಾಕ್ಟೀಸ್ ಮಾಡಿದ್ದಾರೆ. ಅದರಲ್ಲಿ ಇವರು ಸಹ ಒಬ್ರು. ಓಕೆನಾ? ನೋಡಿ ತುಂಬಾನೇ ಪ್ರಾಕ್ಟೀಸ್ ಮಾಡಿದ್ದಾರೆ. ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೇನೆ ನೀವುಗಳು ಪರ್ಫೆಕ್ಟ್ ಆಗೋದು ಆ ಎಂಬ್ರಾಯ್ಡ್ರಿ ವರ್ಕ್ ಅನ್ನೋದನ್ನ ಹಾಕೋದಕ್ಕೆ. ತುಂಬ ನೀವು ಕೇಳ್ತೀರಲ್ಲ, ಕೆಲವೊಬ್ರು ಕೇಳ್ತೀರಾ ಅಕ್ಕ ನೀವು ಹಾಕುವಂಥ ವರ್ಕ್ ಥರ ನಾವು ಹಾಕಬೇಕು, ಎಷ್ಟು ದಿನ ಬೇಕಾಗುತ್ತೆ ಅಂತ ಅಂತೀರಲ್ವ. ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀರಾ ನೋಡಿ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಇವಾಗ ತೋರಿಸ್ತಿದ್ದೀನಲ್ವಾ ಇವ್ರು ಯಾವ್ಯಾವ ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಹೇಳಿ. ನೋಡಿ ಇವರು ಸ್ಟಾರ್ಟಿಂಗಲ್ಲಿ ತುಂಬ ಲೈನಿಂಗು ಅದು ನಾನು ಆಲ್ಮೋಸ್ಟ್ ಯಾವಾಗ್ಲೂ ಬೇಸಿಕ್ ಬರೋರಿಗೆ ಲೈನಿಂಗ್ ಕ್ಲಾತ್ ಮೇಲೇ ವರ್ಕ್ ಹಾಕಿಸ್ತೀನಿ. ಇದೆಲ್ಲ ಫುಲ್ಲು ಲೈನಿಂಗ್ ಕ್ಲಾತೇನೆ. ಓಕೆನಾ? ನೋಡಿ ಇದೆಲ್ಲ ಲೈನಿಂಗ್ದೇನೆ ಫುಲ್ಲು. ಬಟ್ ಇವರು ಮನೇಲಿ ಕಾಟನ್ದು ಪಂಚೆ ಇರುತ್ತಲ್ವ, ಅದು ವೇಸ್ಟ್ ಆಗಿದೆ ಅಕ್ಕ, ಅದ್ರಲ್ಲಿ ಹಾಕ್ಬೋದಾ ಅಂತ ಹೇಳಿದ್ರು. ಸರಿ ಆಯಿತು, ಕಲಿಯೋದಕ್ಕಲ್ವಾ, ಕಲಿಯೋದಕ್ಕೆಲ್ಲ ತುಂಬಾ ಇನ್ವೆಸ್ಟ್ ಏನು ಮಾಡೋಕ್ಕೆ ಹೋಗಬೇಡಿ ಬಟ್ಟೆಗೆಲ್ಲ ಅಂತ ಹೇಳಿ ಆ ಪಂಚೆನೇ ತಂದು ಅದ್ರ ಮೇಲೇ ಕಟ್ ಮಾಡಿ ಪೀಸ್ ಒಂದು ಫ್ರೇಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಟ್ ಮಾಡಿಕೊಂಡು ಪಂಚೆ ಮೇಲೆ ಹಾಕಿರುವಂಥದ್ದು ಇದು. ನೋಡಿ ಖಂಡಿತ ನೀವು ಸಹ ಈ ರೀತಿ ಪ್ರಾಕ್ಟೀಸ್ ಮಾಡಿ 100% ನೀವೆಲ್ಲೂ ಕ್ಲಾಸ್ಗೆ ಹೋಗಿಲ್ಲ ಅಂತಂದ್ರೂ ಸಹ ಕಲಿಬೋದು. ತುಂಬ ಜನ ಹೇಳ್ತೀರಲ್ವಾ ಅಕ್ಕ ನೋಡಿ ನಾವು ಈ ರೀತಿ ಪ್ರಾಕ್ಟೀಸ್ ಮಾಡಿದ್ದೀವಿ ನಿಮ್ಮ ವಿಡಿಯೋಸ್ ನೋಡಿಕೊಂಡು ಅಂತ. ಖಂಡಿತ ನೋಡಿ ಇವಾಗ ನೋಡಿ ಇದು ಏನು ಲೀಫ್ ಡಿಸೈನ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ಮೇಲೆ ಮಾಡಿರೋದು. ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಈಗ ಅವರು. ಇದು ಅವರು ಗೊತ್ತಿಲ್ಲದೆ ಸ್ಟಾರ್ಟಿಂಗಲ್ಲಿ ಮನೇಲಿ ಮಾಡಿದ್ದು. ಪುಟ್ಟು ನೆಕ್ ಹಾಕೊಂಡು ಟ್ರೇಸ್ ಮಾಡ್ಕೊಂಡಿದ್ರು. ಬಟ್ ತುಂಬಾ ಪುಟ್ ಇತ್ತು ಅದು ಡಿಸೈನ್ ಎಲ್ಲ, ಆದರೂ ಕೂಡ ಟ್ರೈ ಮಾಡಿದರು. ನೋಡಿ ಇದಿಷ್ಟು ಆಫ್ಲೈನ್ ಕ್ಲಾಸಲ್ಲಿ ಮಾಡಿರುವಂಥದ್ದು. ಓಕೆನಾ? ಮನೇಲಿ ಇನ್ನೂ ಕೂಡ ಪ್ರಾಕ್ಟೀಸ್ ಮಾಡಿದ್ದಾರೆ, ಇನ್ನೂ ತುಂಬ ಇದೆ. ಬಟ್ ಅದೆಲ್ಲ ಚೆನ್ನಾಗಿ ಬಂದಿಲ್ಲ ಅಕ್ಕ ಅಂತ ಹೇಳಿ ತಂದಿಲ್ಲ. ಇದು ಇಲ್ಲೇ ಮಾಡಿರೋದು. ನಾನು ಹೇಳಿದೆ ನನ್ನ ಕ್ಲಾಸಲ್ಲಿ ಏನೇನು ಮಾಡಿದೆಯೋ ಅದಷ್ಟು ತಗೋಬಾ ಅಂತ ಹೇಳಿದೆ, ಹಾಗಾಗಿ ತಂದು ಕೊಟ್ಟಿದ್ದಾರೆ. ನೋಡಿ ಇದು ಪಾನಿ ಸ್ಟಿಚ್ ಬರುತ್ತಲ್ಲ, ಪಾನಿ ಸ್ಟಿಚ್ಚು ಪ್ರಾಕ್ಟೀಸ್ ಮಾಡಿರೋದು. ಅಂದರೆ ವಾಟರ್ಫಾಲ್ ಸ್ಟಿಚ್ ಅಂತ ಹೇಳಿ ಹೇಳ್ತಾರಲ್ಲ ಅದನ್ನು. ಇದು ಸ್ಟೋನ್ ಚೈನು, ಬಾಲ್ ಚೈನು, ಪೈಪಿಂಗ್ ಹಾಕಿ ಮಾಡಿರೋದು. ನೋಡಿ ಕ್ಲಾಸಲ್ಲಿ ಮಾಡಿರೋವಂಥದ್ದು. ಅಂದರೆ ಅವ್ರಿನ್ನೂ ಕ್ಲಾಸಿಗೆ ಬರ್ತಿದ್ರಲ್ಲ ಅವಾಗ ಮಾಡಿರೋದು. ಅವ್ರದ್ದು ಇನ್ನೂ ಒಂದು 4-5 ದಿನ ಬ್ಯಾಲೆನ್ಸ್ ಇದೆ. ಬಟ್ ಅವರು ಈಗ ಊರಿಗೆ ಹೋಗಿದ್ದಾರೆ. ಊರಿಗೆ ಹೋಗಿದ್ದೆಲ್ಲ ಬಂದಮೇಲೆ ಬರ್ತೀನಕ್ಕ 4 ದಿನದ್ದು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅದು ನನ್ನ ಕಡೆಯಿಂದ ರಜಾ ಆಗಿದ್ದು ಆ 4 ದಿನ ಏನಿದೆ ಅದು, ಅದಕ್ಕೋಸ್ಕರ ಪರವಾಗಿಲ್ಲ ಹೋಗಿದ್ದು ಬನ್ನಿ ಅಂತ ಹೇಳಿದ್ದೀನಿ. ಅವ್ರೇನಾದರೂ ರಜಾ ಹಾಕಿದ್ರೆ ನಾನು ಜವಾಬ್ದಾರಿ ಅಲ್ಲ. ಬಟ್ ನಾನೇನಾದರೂ ರಜಾ ಹಾಕಿದ್ರೆ ಅದನ್ನ ನಾನು ಎಕ್ಸ್ಟ್ರಾ ತೊಗೊಂಡು ಕವರ್ ಮಾಡ್ಕೊಡ್ತಿದ್ದೀನಿ ಎಲ್ಲರಿಗೂ. ಓಕೆನಾ? ಈಗ ನಂದು ರಜದ್ದು ಒಂದು 4 ದಿನದ್ದು ಬ್ಯಾಲೆನ್ಸ್ ಇತ್ತು, ಅದು ಕವರ್ ಮಾಡಬೇಕಿತ್ತು. ಬಟ್ ಅವರು ಅರ್ಜೆಂಟು ಊರಿಗೆ ಹೋಗೋದು ಬಂದು ಅದಕ್ಕೋಸ್ಕರ ಊರಿಗೆ ಹೋಗಿದ್ದಾರೆ. ಊರಿಗೆ ಹೋಗಿದ್ದು ಬಂದಮೇಲೆ ನಾನು ಅದನ್ನು ಕವರ್ ಮಾಡಿಕೊಡ್ತೀನಿ. ನೋಡಿ ಇದು ಸ್ಲೀವ್ ಡಿಸೈನು ಸ್ಟೋನ್ ಚೈನ್, ಬಾಲ್ ಚೈನ್ ಹಾಕಿ ಮಾಡಿದ್ದು. ಓಕೆನಾ? ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ದಾರೆ ಡೇ 1ಗೂ ಇವಾಗೂ ಯಾವ್ಯಾವ ರೀತಿಯೆಲ್ಲ ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳಿ ನೀವೇ ನೋಡ್ಬೋದು. ಹೇಗಿದೆ, ಹೇಗೆ ಮಾಡಿದ್ದಾರೆ ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ? ನೋಡಿ ಇದು ನೋಡಿ ಸ್ವಲ್ಪ ದೊಡ್ಡ ಬಾಲ್ ಚೈನ್ ಹಾಕಿದ್ದಾರೆ. ನಾರ್ಮಲಾಗಿ ಚಿಕ್ಕದು ಬರುತ್ತಲ್ವ ಅದನ್ನು ಹಾಕಿಲ್ಲ, ಇದು 4mm ಬೀಡ್ ಬರುತ್ತಲ್ಲ ಆ ಸೈಜ್ದು ಬಾಲ್ ಚೈನ್ ಹಾಕಿ ವರ್ಕ್ ಮಾಡಿದ್ದಾರೆ. ಇದು ಆಲ್ಮೋಸ್ಟ್ ಎಲ್ಲರೂ
ಈ ಪಿಕಾಕ್ ಅಂತೂ ಎಲ್ಲರೂ ಟ್ರೈ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಇದರಲ್ಲೆಲ್ಲ ಫಿಲ್ಲಿಂಗು ಡಿಫ್ರೆಂಟ್ ಆಫ್ ಫ್ರೇಮ್ ಬ್ಯಾಲೆನ್ಸ್ ಇರುತ್ತಲ್ವ, ಹಾಗಾಗಿ ತುಂಬ ಜನ ಇದನ್ನು ಪ್ರತಿಯೊಬ್ಬರು ಮಾಡಿದ್ದಾರೆ, ಆಲ್ಮೋಸ್ಟ್ ಎಲ್ಲರೂ ಮಾಡಿದ್ದಾರೆ. ಯಾರೋ ಒಬ್ಬರು ಇಬ್ಬರು ಸ್ಕಿಪ್ ಮಾಡಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಎಲ್ಲರೂ ಸಹ ಈ ಪಿಕಾಕ್ನ ಟ್ರೈ ಮಾಡಿದ್ದಾರೆ. ನೋಡಿ ಇಲ್ಲಿ ಎಂಬೋಸ್ ಆಗಿ ಬರೋ ಥರ ನೋಡಿ ಈ ರೀತಿ, ಓಕೆನಾ. ಇದು ಫ್ಲವರ್ಸ್ಗಳು ಪ್ರಾಕ್ಟೀಸ್ ಮಾಡಿರೋದು. ಈ ರೀತಿ ಪ್ರತಿಯೊಬ್ಬರೂ ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ. ನನಗೆ ಇನ್ನೂ ಮತ್ತಷ್ಟು ಹೇಳ್ಕೊಡ್ಬೇಕು ಅಂತ ಹೇಳಿ ಅನಿಸುತ್ತೆ. ಬಟ್ ತುಂಬ ಜನ ನೆಗ್ಲೆಕ್ಟ್ ಮಾಡಿ ಏನೋ ಕೇರ್ಲೆಸ್ ಆಗಿ ಬಂದಿದ್ದೀವಿ, ದುಡ್ಡು ಕೊಟ್ಟಿದ್ದೀವಿ ಅನ್ನೋ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ನಂಗೆ ತುಂಬ ಬೇಜಾರಾಗುತ್ತೆ. ಬಟ್ ಇದುವರೆಗೂ ಯಾರೂ ಸಹ ಆ ರೀತಿ ಮಾಡಿಲ್ಲ, ಯಾರೋ ಒಬ್ರು ಮಾಡಿದ್ದಾರೆ. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲರೂ ಸಹ ತುಂಬಾ ಇಂಟ್ರೆಸ್ಟಿಂದ ಪ್ರಾಕ್ಟೀಸ್ ಮಾಡಿ ಕಲಿತು ಹೋಗಿ ಇವಾಗ ಕಸ್ಟಮರ್ಸ್ಗೆ ಡಿಸೈನ್ಸ್ನೆಲ್ಲ ಮಾಡಿಕೊಡ್ತಿದ್ದಾರೆ. ನಾನು ತೊಗೊಳೋದಕ್ಕಿಂತ ಜಾಸ್ತಿ ರೇಟಲ್ಲೇ ಮಾಡಿಕೊಡ್ತಿದ್ದಾರೆ. ನನಗೆ ಆ ರೀತಿ ಅಂದಾಗ ನಂಗೆ ತುಂಬಾ ಖುಷಿ ಆಗುತ್ತೆ. ಇದು ಬುಟ್ಟಾಸ್, ಸಣ್ಣ ಸಣ್ಣ ಬುಟ್ಟಾಸ್ ಮಾಡಿರೋದು ಸ್ಲೀವ್ಗೆ. ನೋಡಿ ಅವರು ರಿಂಗ್ ಏನು ಹಾಕೊಂಡಿರ್ತಾರೆ ಆ ರಿಂಗು ಫುಲ್ಲು ಆದಷ್ಟು ಕವರ್ ಮಾಡಿಸ್ತೀನಿ, ಎಲ್ಲೂ ಕೂಡ ಗ್ಯಾಪ್ ಇಡಬೇಡಿ, ಆದಷ್ಟು ಅದೆಲ್ಲ ಕವರ್ ಮಾಡಿ ಅಂತಲೇ ಹೇಳ್ತೀನಿ. ಯಾಕಂತಂದರೆ ಕ್ಯಾನ್ವಾಸ್ನೆಲ್ಲ 25 ರುಪೀಸ್ 30 ರುಪೀಸ್ ಕೊಟ್ಟು ಕ್ಯಾನ್ವಾಸ್ ಹಾಕಿರ್ತೀರಾ. ಮತ್ತು ಕ್ಲಾತು ಥ್ರೆಡ್ಡೂ ಅಷ್ಟೇ, ನಾರ್ಮಲ್ ಸ್ಟಿಚಿಂಗ್ ಥ್ರೆಡ್ಗಿಂತ ಸಿಲ್ಕ್ ಥ್ರೆಡ್ಡು ಆಲ್ಮೋಸ್ಟ್ ಕಾಸ್ಟ್ಲಿ ಇರುತ್ತಲ್ವ, ಅದಕ್ಕೋಸ್ಕರ ಎಲ್ಲೂ ಕೂಡ ಗ್ಯಾಪು ಮತ್ತು ವೇಸ್ಟ್ ಮಾಡಬೇಡಿ, ಕ್ಲಾತ್ ಎಲ್ಲ ವೇಸ್ಟ್ ಮಾಡಬೇಡಿ, ಆದಷ್ಟು ಫಿಲ್ಲಿಂಗ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇದು ಲೈನಿಂಗ್ ಕ್ಲಾತೇನೆ. ನಾನು ಆಲ್ಮೋಸ್ಟು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಎಲ್ಲ ಏನು ಬೇಸಿಕ್ ಸ್ಟಿಚ್ ಪ್ರಾಕ್ಟೀಸ್ ಮಾಡುವಾಗ ತರಿಸೋದಿಲ್ಲ, ಆದಷ್ಟು ಲೈನಿಂಗೇನೆ ತರಿಸಿರ್ತೀನಿ. ಓಕೆನಾ, ಲೈನಿಂಗ್ ಕ್ಲಾತ್ ಮೇಲೆ ಮಾಡಿಸಿರೋದು. ಆದಷ್ಟು ಇದಕ್ಕೆಲ್ಲ ನಾನು ಎಕ್ಸ್ಟ್ರಾ ಕ್ಲಾತ್ನೆಲ್ಲನೂ ಹೇಳಲ್ಲ, ಯಾಕಂತಂದರೆ ತುಂಬ ಪ್ರಾಕ್ಟೀಸ್ ಮಾಡೋದು ಜಾಸ್ತಿ ಇರುತ್ತೆ ಇದರಲ್ಲಿ. ಅದಕ್ಕೆಲ್ಲ ನೀವು ಬ್ಲೌಸ್ ಪೀಸ್ ತರ್ತೀರಾ ಅಂತಂದರೆ ತುಂಬಾ ಇನ್ವೆಸ್ಟ್ ಮಾಡಬೇಕಾಗತ್ತೆ ಪ್ರಾಕ್ಟೀಸ್ ಮಾಡೋದಕ್ಕೆ. ಅದಕ್ಕೋಸ್ಕರ ನೀವು ಚೆನ್ನಾಗಿ ಬೇಸಿಕ್ ಸ್ಟಿಚ್ ಎಲ್ಲ ಆದಷ್ಟು ಲೈನಿಂಗ್ ಮೇಲೇ ಏನು ಸ್ಟಾರ್ಟ್ ಮಾಡಿ, ಓಕೆನಾ. ನೀವು ಚೆನ್ನಾಗಿ ಸ್ಟಿಚಸ್ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರ್ತಿದೆ ಅಂತ ಅಂದಾಗ ಬ್ಲೌಸ್ ಪೀಸ್ ಮೇಲೆ ಹೋಗಿ. ಒಂದೇ ಸಲ ಬ್ಲೌಸ್ ಪೀಸ್ ಮೇಲೆಲ್ಲ ಆದಷ್ಟು ಪ್ರಾಕ್ಟೀಸ್ ಮಾಡೋದೆಲ್ಲ ಬೇಡ, ಓಕೆನಾ. ನೋಡಿ ಆಫ್ ನೆಕ್ಕು ಟ್ರೈ ಮಾಡಿರೋದು. ಇದಿಷ್ಟು ಈಗ ಪೀಸ್ ಮೇಲೆ ಅವರು ಸ್ಟಾರ್ಟಿಂಗಲ್ಲಿ ಕಲಿಯೋವಾಗ ಪ್ರಾಕ್ಟೀಸ್ ಮಾಡಿರೋದು. ಇವಾಗ ಅವರು ಪರ್ಫೆಕ್ಟಾಗಿ ಕಲಿತಾದ್ಮೇಲೆ ಕ್ಲಾಸಲ್ಲೇ ಮಾಡಿರುವಂಥ ಬ್ಲೌಸ್ ಪೀಸ್ನೆಲ್ಲನೂ ಸ್ಟಿಚ್ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಸ್ಟಿಚ್ ಮಾಡಿಲ್ಲ, ಅದನ್ನು ಸಹ ತೋರಿಸ್ತೀನಿ ನಾನು ನಿಮಗೆ, ಆಯಿತಾ. ನೋಡಿ ಅವರು ಇದಿಷ್ಟು ಬ್ಲೌಸ್ ಪೀಸ್ ಮೇಲೆ ಮಾಡಿರೋದು. ನಾನು ಒಂದೊಂದಾಗಿ ತೋರಿಸ್ತೀನಿ ಯಾವ್ಯಾವ ರೀತಿ ಬಂದಿದೆ ಅಂತ ಹೇಳಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಓಕೆನಾ. ನೋಡಿ ಇದಿಷ್ಟು ಬ್ಲೌಸಸ್, ಓಕೆನಾ. ಅವರು ವರ್ಕ್ ಮಾಡಿ ಕೆಲವೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ದಾರೆ, ಕೆಲವೊಂದು ಸ್ಟಿಚ್ ಮಾಡಬೇಕು, ಪೀಸ್ ಮೇಲೆ ವರ್ಕ್ ಮಾಡಿದ್ದಾರೆ. ನಾನು ಎಲ್ಲನೂ ಕೂಡ ತೋರಿಸ್ತೀನಿ ಯಾವ್ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ. ನೋಡಿ ಇದು ರೆಡಿ ಬ್ಲೌಸ್ ಮೇಲೆ ವರ್ಕ್ ಮಾಡಿರೋದು. ನೋಡಿ ಕಾಣ್ತಿದೆಲ್ಲ ಈ ರೀತಿ. ಬಟ್ ಇದಕ್ಕೆ ಸ್ಲೀವ್ಗೆಲ್ಲ ಮಾಡೋದಕ್ಕೆ ಹೋಗಲಿಲ್ಲ, ನಾನೇ ಬೇಡ ಅಂತ ಹೇಳಿದೆ, ಓಕೆನಾ. ಇದೇನು ಹಾಕ್ಕೊಳ್ಳಲ್ಲ ಅಂತೆ, ಹಾಗಾಗಿ ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೋಸ್ಕರ ಅಕಸ್ಮಾತ್ ಅವರು ರಾಂಗ್ ಮಾಡಿದ್ರು ಅದನ್ನ ವೇರ್ ಮಾಡೋದು ಇದ್ದರೆ ತುಂಬ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಬ್ಲೌಸು. ಅದಕ್ಕೋಸ್ಕರ ಹಾಕ್ತಾ ಇರುವಂಥ ಬ್ಲೌಸ್ಗೆ ಸ್ಟಾರ್ಟಿಂಗ್ ಮಾಡಿಸಿ ಆಮೇಲೆ ಅವರು ನೆಕ್ಸ್ಟು ಬೇರೆ ಅವರು ಹಾಕೊಳ್ಳುವಂಥ ಬ್ಲೌಸು ಸೈಡ್ ಫಿಟ್ಟಿಂಗ್ ಎಲ್ಲ ಓಪನ್ ಮಾಡಿ ಸ್ಟಿಚ್ ಮಾಡಿಸ್ತೀನಿ. ಇದು ಒಂದು, ಮತ್ತು ಇನ್ನೂ ಒಂದು ಮಾಡಿದ್ದಾರೆ, ತೋರಿಸ್ತೀನಿ ಅದನ್ನು ಸಹ. ನೋಡಿ ಇದು, ಓಕೆನಾ. ಇದಕ್ಕೆ ಸಿಂಪಲಾಗಿ ಬುಟ್ಟನೂ ಸಹ ಹಾಕ್ಸಿದ್ದೀನಿ.
ನೋಡಿ ಈ ರೀತಿ. ಓಕೆನಾ? ನೆಕ್ಸ್ಟು ಇದು ಪ್ಯಾಚ್ ವರ್ಕ್. ಓಕೆನಾ? ಬ್ಲೌಸು ಪ್ಯಾಚ್ ವರ್ಕ್ ಮಾಡಿಸಿದ್ರು, ಅದ್ರ ಮೇಲೆ ಟ್ರೈ ಮಾಡಿರೋದು. ಇದು ಮನೇಲೇ ಮಾಡಿರೋದು. ಓಕೆನಾ? ಇದು ಕ್ಲಾಸಲ್ಲಿ ಏನು ಮಾಡಿಲ್ಲ, ಇದು ಮನೇಲೇ ಹೋಗಿ ಟ್ರೈ ಮಾಡಿರೋದು. ನೋಡಿ ಈ ರೀತಿ ಮಾಡಿದ್ದಾರೆ. ಇದು ಪ್ಯಾಚ್ ವರ್ಕ್ ಕೊಟ್ಟು ಪೋಟ್ಲಿ ಬಟನ್ ಹಾಕ್ಸಿದ್ದಾರೆ. ಬಟ್ ಚೆನ್ನಾಗಿ ಬಂದಿದೆ. ಎಲ್ಲೂ ಕೂಡ ನೋಡಿ ಥ್ರೆಡ್ ಗಂಟಾಗೋದು ಆ ರೀತಿ ಆಗಿಲ್ಲ. ಬಟ್ ಸ್ವಲ್ಪ ಬಟ್ಟೆ ದಪ್ಪ ಇದೆ, ಆದರೂ ಕೂಡ ಟ್ರೈ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ. ಸ್ಲೀವ್ಗೂ ಕೂಡ ಇದು ಏನು ಹಾಕಿಲ್ಲ ನೋಡಿ. ಫ್ರಂಟ್ಗೂ ಸಹ ಈ ರೀತಿನೇ ಹಾಕಿದ್ದಾರೆ. ಈ ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆದರೆ ಆದಷ್ಟು ಫ್ಯಾಮಿಲಿ ಸರ್ಕಲ್ಗೆ ವಿಡಿಯೋನ ಶೇರ್ ಮಾಡಿ. ಓಕೆನಾ? ನೋಡಿ ಇದು ವಿ ಶೇಪ್. ನೋಡಿ ಹೇಗೆ ಫ್ರಂಟು ಸ್ಲೀವ್ ಬಂದು ಸಿಂಪಲ್ ಬುಟ್ಟ ಹಾಕಿದ್ದಾರೆ. ಇದು ವೆಲ್ವೆಟ್ ಕ್ಲಾತ್ ಮೇಲೆ ಮಾಡಿರೋದು. ನೋಡಿ ಈ ರೀತಿ. ಸ್ವಲ್ಪ ವೆಲ್ವೆಟ್ ಕ್ಲಾತ್ ಮೇಲೆ ಮಾಡಬೇಕಾದ್ರೆ ತಿಕ್ಕಾಗಿ ಮಾಡಬೇಕು. ಯಾಕಂತಂದರೆ ಇಲ್ಲಿ ಆಲ್ರೆಡಿ ದಾರದ ಎಳೆಗಳಿರುತ್ತಲ್ವ, ತುಂಬ ತೆಳುಗೆಲ್ಲ ಮಾಡಿಬಿಟ್ರೆ ಕಾಣೋದೇ ಇಲ್ಲ ನೀವು ವರ್ಕ್ ಮಾಡಿರೋದು. ಆದಷ್ಟು ಸ್ವಲ್ಪ ತಿಕ್ಕಾಗಿ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಡಿಸೈನ್. ಇದು ಒಂದು ಬೋಟ್ ನೆಕ್ ಮಾಡಿದ್ದಾರೆ. ಇದು ಫ್ರಂಟ್ ಬಂದು ಈ ರೀತಿ. ನೋಡಿ ಸ್ಲೀವು ಈ ರೀತಿ ಮಾಡಿದ್ದಾರೆ. ಇದು ಒಂದು ಕಟ್ ವರ್ಕ್. ಹೇಗೆ ಬಂದಿದೆ ಡಿಸೈನು? ನನಗಂತೂ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ. ಅವರು 2 ತಿಂಗಳಲ್ಲಿ ಇಷ್ಟು ಮಾಡ್ತಿದ್ದಾರೆ ಅಂತಂದರೆ ಅವ್ರು ಇನ್ನೊಂದು 6 ತಿಂಗಳು 1 ವರ್ಷ ಆಗೋಷ್ಟರಲ್ಲಿ ತುಂಬ ಚೆನ್ನಾಗಿ ವರ್ಕ್ ಹಾಕೋದಕ್ಕೆ ಕಲ್ತಿರ್ತಾರೆ. ಓಕೆನಾ? ನೋಡಿ ಈಗಲೇ ಇಷ್ಟು ಚೆನ್ನಾಗಿ ಬಂದಿದೆ, ಬಟ್ ಇನ್ನೊಂದು 6 ತಿಂಗಳವರೆಗೆ ಪ್ರಾಕ್ಟೀಸ್ ಆಗೋದ್ರೆ ಇನ್ನೂ ತುಂಬ ಚೆನ್ನಾಗಿ ವರ್ಕ್ ಆಗ್ತಾರೆ. ನೋಡಿ ಇದು ಪೀಸ್ ಮೇಲೆ ಮಾಡಿ ಆಲ್ರೆಡಿ ಸ್ಟಿಚ್ ಮಾಡಿದ್ದಾರೆ. ನೋಡಿ ಅಲ್ಲಲ್ಲಿ ಫುಲ್ಲು ಬುಟ್ಟಾಸ್ನ ಹಾಕಿದ್ದಾರೆ. ಸ್ಲೀವ್ ಬುಟ್ಟ ಸಿಂಪಲ್ ಬುಟ್ಟ ಹಾಕಿ ಅಲ್ಲೊಂದು ಪುಟ್ಟದು ಒಂದು 3 ಬಂಚಸ್ದು ಬುಟ್ಟ ಹಾಕಿದ್ದಾರೆ. ಇದು ಪೀಸ್ ಮೇಲೆ ಮಾಡಿ ಸ್ಟಿಚ್ ಮಾಡ್ಕೊಂಡಿರೋವಂಥದ್ದು. ಇದು ಲಾಸ್ಟು ಇನ್ನೊಂದಿದೆ, ಅವ್ರು ಇನ್ನೂ ವರ್ಕ್ ಆಗ್ತಿದ್ದಾರೆ. ಅದು ಅವ್ರ ಹತ್ರನೇ ಉಳ್ಕೊಂಡಿದೆ ಪೀಸಸ್. ನೋಡೋಣ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ದ್ರಲ್ಲಾದ್ರೂ ಕವರ್ ಮಾಡ್ತೀನಿ. ಇದು ನೋಡಿ, ಇದು ತುಂಬ ಸಿಂಪಲ್, ಅಂದರೆ ಒಂದು ಆಲ್ಮೋಸ್ಟ್ 1 ಅವರ್ 1.5 ಅವರೆಲ್ಲ ಮುಗಿಸ್ಬೋದು. ಆ ರೀತಿ ವರ್ಕೇನೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಾವು ಚೆನ್ನಾಗಿ ವರ್ಕ್ ಆಗ್ತಿದ್ದೀವಿ ಅಂತಂದರೆ. ಬಟ್ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ನೋಡಿ ನಾನು ವಾಟರ್ ಫಾಲ್ ಸ್ಟಿಚ್ ಪ್ರಾಕ್ಟೀಸ್ ಮಾಡಿರೋದು ಅನ್ನಲ್ಲ, ಸೇಮ್ ಅದನ್ನ ಇಟ್ಕೊಂಡೇ ನೆಕ್ ಡಿಸೈನ್ ಮಾಡಿಸಿರೋದು. ನೋಡಿ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ತುಂಬ ಸಿಂಪಲ್ಲು, ಬೇಗ ಮುಗಿಯುತ್ತೆ ಈ ಡಿಸೈನು. ಬಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಸ್ಲೀವ್ಗೂ ಅಷ್ಟೇ ನೋಡಿ, ಬಾಕ್ಸ್ ಹಾಕ್ಸಿ ಒಂದು ಬಿಟ್ಟು ಒಂದಕ್ಕೆ ವಾಟರ್ ಫಾಲ್ ಸ್ಟಿಚ್ ಹಾಕ್ಸಿ ಸಿಂಗಲ್ ಒಂದೊಂದು ಏನು ಬಾಕ್ಸ್ ಇರುತ್ತೆ ನೋಡಿ, ಅಲ್ಲಿ ಈ ರೀತಿ 6 ಪೆಟಲ್ದು ಫ್ಲವರ್ ಹಾಕಿರೋದು. ಇದಂತೂ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿದೆ. ಓಕೆನಾ? ಟ್ರೈ ಮಾಡ್ಬೋದು ಬಿಗಿನರ್ಸ್. ಆಲ್ಮೋಸ್ಟು ತುಂಬ ಸಿಂಪಲ್ ಡಿಸೈನೇ. ಈಗ ಆಲ್ಮೋಸ್ಟ್ ಇವಾಗ ತೋರಿಸಿರುವಂಥದ್ದು ಅಷ್ಟೂ ಸಿಂಪಲ್ ಡಿಸೈನೇ. ಟ್ರೈ ಮಾಡ್ಬೋದು ಖಂಡಿತವಾಗ್ಲೂ ಬಿಗಿನರ್ಸ್ ಯಾರೆಲ್ಲ ಇದ್ದೀರಾ.
ಓಕೆ ಇಷ್ಟು ನನ್ನ ಸ್ಟೂಡೆಂಟು ಕ್ಲಾಸಿಗೆ ಬಂದಮೇಲೆ ಡೇ 1ಇಂದ 2 ತಿಂಗಳು ಏನು ಕ್ಲಾಸ್ ಇರುತ್ತೆ ಅದು ಮುಗಿಯೋಷ್ಟರಲ್ಲಿ ಯಾವ್ಯಾವ ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಿತ್ತು. ಹೇಗನ್ನಿಸ್ತು ವಿಡಿಯೋ ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ನೋಡಿ ಅವ್ರು ವೇರ್ ಮಾಡಿ ಫೋಟೋ ಸಹ ಕಳಿಸಿದ್ರು, ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಿಗಾದ್ರೂ ಕ್ಲಾಸ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗೆ ಕಾಲ್ ಆರ್ ಮೆಸೇಜ್ ಮಾಡ್ಬೋದು. ಕ್ಲಾಸ್ ಡೀಟೇಲ್ಸ್ನ ನೀವು ತಿಳ್ಕೊಳ್ಬೋದು. ಓಕೆನಾ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.